ಓಂ ಶ್ರೀಹಸ್ಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಯಾಲೋಲ್ಲಾಸೋಪತ ಸಕಲಾ ವದ್ಯ ತಮಸೇ ಜಗಜ್ಜನ್ಮಸ್ತೆ ಮಕ್ಕಳೇ ರಚನಾಶೀಲ ವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾ ಸುಜತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಕ್ಕತಮಮಪ್ಯಖಿಲೈः ಸುವಾಕ್ಯೈः ಪಶ್ಯೋದ್ಭವಾದಿತಮಶೇಷವಿಶೇಷತೋऽಪಿ वन्द्यं सदा प्रियतमं मम सन्नमामि ॐ अथातो ब्रह्मजिज्ञासावो यदीयचरणाम्भोजच्छायामाश्रित्य निर्वृताः नन्दन्ति सततं मुक्ताः संश्रयेतं श्रियः पतिम् तेषाञ्च समत्वात् ಎಲ್ಲಿ ಬಂದಿದ್ದೀಗ ಕಾಲಶಬ್ದೇ ಅದೇ ಕಾಲಶಬ್ದೇಶ್ವರ ಈಶ್ವರೈಕತ್ವ ಮತಾನಿ ಅಪಿ ಏವಮೇವ ಹಿ ನಿರಾಕೃತಾನಿ ಕಾಲ ಶಬ್ದ ಈಶ್ವರೇಕತ್ವ ಮತಾನಿ ಅಪಿ ಏವಮೇವ ಹಿ ನಿರಾಕೃತಾನಿ ಇದೇ ರೀತಿಯಲ್ಲಿ ಬೌದ್ಧ ಮತ ಮಾಯಾವಾದ ಮತ ಹೇಗೆ ನಿರಾಕರಣೆ ಮಾಡಬೇಕು ಕಾಲ ಏನದು ಮುಕ್ತ ಕಾಲ ಕಾಲ ಅಂದ್ರೇನು ಜ್ಯೋತಿಷ್ಶಾಸ್ತ್ರ ಕೆಲವು ಜ್ಯೋತಿಷ್ಯನೇ ಫೈನಲ್ ಅದು ಏನು ನಾಸ್ತಿಕರು ಜ್ಯೋತಿಷ್ಯ ಭಾರಿ ನಂಬ್ತಾರೆ ಗೊತ್ತಾಯ್ತಾ ಆದರೆ ಗ್ರೂಪ್ ಏಕೆ ಏನಂತ ಹೇಳಿದರು ನಚ ಕರ್ಮ ವಿಮಾಬಾಲ ಕಾಲ ಗುಣ ಪ್ರಕೃತಿ ಈಶಂ ಅಚಿತ್ತನು ತದ್ಧೀಯತಃ ಚೈತನ್ಯ ಇಲ್ಲ ಅಂದಮೇಲೆ ಅದಕ್ಕೇನಿಲ್ಲ ಕರ್ತೃತ್ವ ರೂಲ್ ಹೊರಟೋಯ್ತು ಅದೇ ರೀತಿ ದೇಶ ಆಯಿತು ದೇಶನೂ ಹಾಗೇನೆ ಇನ್ನು ಕಾಲ ಬಂದ ಎಲ್ಲ ಕೆಳಗಿದೆ ಕಾಲ ಶಬ್ದ ಈಶ್ವರ ಏಕತ್ವ ಈಶ್ವರನೊಂದಿಗೆ ಐಕ್ಯ ಜೀವೇಶ್ವರ ಐಕ್ಯ ಎಲ್ಲ ಮತಗಳು ಕೂಡ ಏವಮೇವ ಹಿ ನಿರಾಕೃತಾನೆ ಈ ಇಷ್ಟೊತ್ತು ಹೇಳಿದ್ರಲ್ಲ ಅದೇ ದೋಷ ಬರೋದ್ರಿಂದ ಪ್ರತ್ಯೇಕವಾಗಿ ಹೇಳಬೇಕಾದ ಕಾರಣ ಇಲ್ಲ ಅಂದರೆ ಸೇಮ್ ಪ್ರಾಬ್ಲಮ್ ಅವಕ್ಕಿರೋದ್ರಿಂದ ಅವು ಉಪಾದೇಯವಾದ ಮತಗಳಲ್ಲ ಅದಕ್ಕೆ ಯದ್ಯನುವಿದ್ಧಂ ಪ್ರತೀಯತೆ ತತ್ತತ್ ಆರೋಪಿತಂ ಯಥೇದಮಾಕಾರೇ ರಜತಂ ಅದೆಲ್ಲ ಈಶ್ವರ ಕೇಳಿದ್ರೆ ಅದಕ್ಕೆ ಅರ್ಥ ಅದಿಷ್ಟು ಕೂಡ ತೇಷಾಂಚ ಸಮತ್ವಾತ್ ಪಕ್ಷದೋಷಯೋ ಏನು ಪಕ್ಷದೋಷ ಇದೆ ಪಕ್ಷಕ್ಕೂ ದೋಷ ಇದೆ ಪಕ್ಷದೋಷಯೋ ಎಲ್ಲ ದೋಷಗಳು ಕೂಡ ಏನಾಗಿದೆ ಅವಕ್ಕೆ ಸಮ ಕಾಮನ್ ಡಿಫೆಕ್ಟ್ಸ್ ಆದ್ದರಿಂದ ನೀವು ಪ್ರತ್ಯೇಕ ಹೇಳಬೇಕಂತ ಪ್ರತ್ಯೇಕ ಅಲ್ಲ ಜಡ ಪ್ರತ್ಯೇಕ ಕೆಲಸ ಮಾಡೋದಿಲ್ಲ ಈ ಟೇಬಲ್ ಮಾಡುತ್ತಾ ಇಲ್ಲ ಪುಸ್ತಕ ಮಾಡುತ್ತಾ ಇಲ್ಲ ಏನು ಕೇಳಿದ್ರೆ ಇನ್ನು ಹೇಳಬೇಕಾ ಜಡ ಅಂದರೆ ಇಲ್ಲ ಅಂತ ಅಷ್ಟೇ ಅತಿದೇಶ ಅಂದರೆ ಎಕ್ಸ್ಟೆಂಡ್ ಮಾಡೋದು ತೇಷಾಂಚ ಸಮತ್ವಾತ್ ಪಕ್ಷದೋಷಯೋ ಪಕ್ಷದೋಷಗಳು ಎಲ್ಲದಕ್ಕೂ ಸಮವಾಗಿರೋದ್ರಿಂದ ಏನು ವಿಷಯ ಆ ಪಕ್ಷಗಳಿಗೂ ಸಂಬಂಧಪಟ್ಟ ದೋಷಗಳು ಬೇರೆ ಆಗಿಲ್ಲ ಅದೇ ಶೂನ್ಯವಾದಿ ಪ್ರವೃತ್ತಿಯೂ ಪಕ್ಷಗಳು ದೋಷಗಳೆಲ್ಲ ಇಂಥ ದೋಷಗಳು ಅವೆರಡು ಸಮಾನವಾಗಿರೋದ್ರಿಂದ ಮತ ಒಪ್ಪಳಕ್ಕೆ ಬರೋದಿಲ್ಲ ಇದು ಯಾವುದಾಯ್ತು ಈಗ ಒಂದು ಶೂನ್ಯವಾದ ಹೋಯಿತು ಎರಡನೇದು ಯಾವುದು ಹೋಯ್ತು ಈಗ ವಿಜ್ಞಾನವಾದ ಹೋಯಿತು ನೆಕ್ಸ್ಟ್ ಈಗ ವೈಭಾಷಿಕ ಸೌತ್ರಾಂತಿಕ ಅಭಿಮತಂ ಮೋಕ್ಷಂ ನಿರೂಪಯೇ ವೈಭಾಷಿಕರು ಸೌತ್ರ 4 ಜನ ಶೂನ್ಯವಾದಿಗಳು ವಿಜ್ಞಾನವಾದಿಗಳು ವೈಭಾಷಿಕರು ಸೌತ್ರಾಂತಿಕರು ಅಂತ 4 ಜನ ಅದರಲ್ಲಿ ಈಗ ಇವರು ಉಳ್ಕೊಂಡ್ರು ಇಬ್ಬರನ್ನ ಒಟ್ಟಿಗೆ ಖಂಡನೆ ಮಾಡಲಿರ್ತಾರೆ ಜ್ಞಾನಂ ಸರಸಭಂಗೇವ ನಿತ್ಯ ಸಂತಾನಮಿಷ್ಯತೆ ಬೌದ್ಧವ್ಯಂ ಅಪರಾಭ್ಯಾಂತು ತತ್ರಾಪಿ ಉಕ್ತಾನುಮಾರಿಪು ಅವ್ರು ಹೇಳೋದೇನೆಂದರೆ ಜ್ಞಾನಂ ಸರಸಭಂಗೇವ ನಿತ್ಯ ಸಂತಾನಮಿಷ್ಯತೆ ವಸ್ತುಂಬುದಿಲ್ವೇ ಇಲ್ಲ ಇರೋದೇನೋ ಬರೀ ಜ್ಞಾನ ಮಾತ್ರ ಐಡಿಯಾಲಜಿಸ್ಟ್ ಅಂತ ಕರೀತಾರೆ ಉದಾಹರಣೆಗೆ ಅವನು ದೆವ್ವ ಇಲ್ಲ ಅಲ್ಲಿ ಅವನ ಮನಸ್ಸಲ್ಲಿ ದೆವ್ವ ಇದೆ ಅದು ಎವ್ರಿಥಿಂಗ್ ಅದು ಹೇಗೆ ದೃಶ್ಯತ್ವ ಅಂತ ಹೇತು ಕೊಟ್ಟರೋ ಅಂತ ಹೇತು ಕೊಡ್ತಾರೆ ಅವರು ಇನ್ನೊಂದು ಹೇಳ್ತಾರೆ ಇದೆಲ್ಲ ಕ್ಷಣಿಕ ಅಂತ ವಾದ ಶುರು ಮಾಡಿದ್ರು ಇವರ ಕ್ಷಣಿಕ ನೈತ್ಯ ಎಲ್ಲ ಒಂದೇ ಪದಾರ್ಥಗಳೇ ಸ್ವಲ್ಪ ಬದಲಾಯಿಸ್ತಾರೆ ಅಷ್ಟೇ ಕ್ಷಣಿಕ ಶಬ್ದಕ್ಕೆ ಅರ್ಥ ಏನು ತಿಳ್ಕೊಂಡ್ರೆ ಅವರು ಯಾವುದಕ್ಕೂ ಮೊಮೆಂಟ್ ಇದೆ ಎಕ್ಸಿಸ್ಟೆನ್ಸ್ ಮಾತ್ರ ಹೆಚ್ಚಾಗಿದೆ ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಏನಾಗುತ್ತೆ ಪ್ರತಿಯೊಂದು ನಾಶ ಆಗುತ್ತೆ ಗೊತ್ತಾಯ್ತಾ ಅಂಥದ್ದೇ ಹುಟ್ಟುತ್ತೆ ನಾವೇನು ತಪ್ಪು ತಿಳ್ಕೊಂಡ್ಬಿಡ್ತೇವೆ ಅದೇ ಅಂತ ಹೇಗೆ ಅಂದರೆ ಸೇಯಂ ದೀಪ ಜ್ವಾಲ ದೀಪ ಉರಿತಾ ಇದೆ ಅದೇ ಜ್ವಾಲೆ ಅಲ್ಲ ಅದು ಯಾಕೆ ಅದು ಸಪ್ಲೈ ಬರುತ್ತಲ್ಲ ಅದು ತಕ್ಕಂತೆ ಜ್ವಾಲೆ ಚೇಂಜ್ ಆಗ್ತಾ ಹೋಗ್ತದೆ ಇನ್ನೊಂದು ಸೋಯಂ ಗಂಗಾ ಪ್ರವಾಹ ಅದೇ ಮೊದಲೇ ಮುಳುಗಿ ಹಾಕ್ತೀವಿ ಮತ್ತೆ ಎರಡನೇ ಮುಳುಗು ಮೊದಲೇ ಪ್ರವಾಹ ಅಲ್ಲ ಅದು ಮುಂದೆ ಹೋಗ್ಬಿಟ್ಟಿದೆ ಈಗಾಗಲೇ
ಅದೇ ಮುಳುಗಾಗಿದ್ದರೆ ಮಡಿ ಆಗ್ತಿದ್ದಿಲ್ಲ. ಹೊಸ ನೀರು ಬೇರೆ ತಂಬೀರು ಚೇಂಜ್ ಆಗ್ತದೆ, ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ, ಶುದ್ಧನಾಗ್ತಾ ಹೋಗ್ತಾರೆ. ಬಟ್ ಅದು ಭ್ರಮೆ ಅದು. ಸ್ವಯಂ ಬ್ರಹ್ಮವಾದ ಸಾದೃಶ್ಯ ಇದೆ, ಭ್ರಮೆ ಅದು. ಇಲ್ಲೂ ಸಾದೃಶ್ಯ ಇದೆ, ಭ್ರಮೆ ಇದೆ. ಅದೇ ರೀತಿಯೇ ಪ್ರತಿ ಕ್ಷಣದಲ್ಲೂ ಏನಾಗುತ್ತೆ, ಎವ್ರಿಥಿಂಗ್ ಗೆಟ್ಸ್ ಚೇಂಜ್, ಅದು ಎವ್ರಿಥಿಂಗ್ ಜಗತ್ತಿನೊಳಗೆ. ಅದಕ್ಕೆ ಹೇಳ್ತಾರೆ ಅಲ್ಲ, ತಪ್ಪದು. ಯಾಕೆ? ಜೀವ ಚೇಂಜ್ ಆಗಿಲ್ಲ ಈಗ. ಯಾಕೆ? ಯಾವನು ಚಿಕ್ಕವನಾಗಿದ್ದರೆ ಈಗ ನಾನೇ ದೊಡ್ಡವನಾಗಿದ್ದೇನೆ, ಗೊತ್ತಾಯ್ತು, ನಾನೇ ದೊಡ್ಡವನಾಗಿದ್ದೆ, ಅದು ಚೇಂಜ್ ಆಗಲಿಲ್ಲ ಈಗ, ಗೊತ್ತಾಯ್ತು. ದೇಹ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಬಂತು, ಬಟ್ ಇವರ ಆತ್ಮ ಚೇಂಜ್ ಆಗಲೇ ಇಲ್ಲ. ಅಲ್ಲಿ ಅದ್ರ ಒಪ್ಪಲ್ಲ ಅವರು. ನೈರಾತ್ಮ್ಯವಾದಿಗಳವರು ಆತ್ಮ ಒಪ್ಪೋದಿಲ್ಲ. ಸೈಂಟಿಸ್ಟ್ ಇದ್ದಾಗಿದೆ, ಆತ್ಮ ಒಪ್ಪೋದಿಲ್ಲ. ಮತ್ತು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ಈಗ ನಾವು ಚೇಂಜ್ ಆಗಿಲ್ಲ ಅಂತ ನಮ್ಗೆ ಗೊತ್ತಿದೆ. ಈಗ ನಿಮ್ಮ ಪ್ರಕಾರ ನಿಮ್ಮ ಥಿಯರಿ ಎಲ್ಲ ಚೇಂಜ್ ಆಗುತ್ತೆ ಅಂತ, ಚೇಂಜ್ ಆಗಿಲ್ವಲ್ಲ ಈಗ, ಅರ್ಥ ಆಯ್ತು. ಹೋಗಿ ಬಿಡಿ. ರಾಮನು ರಾವಣನನ್ನು ಕೊಂದನು, ಅವ್ರ ಪ್ರಕಾರ ರಾಮನು ಅಂತ ಹೇಳಿದ ಮೇಲೆ ಅದಿಲ್ಲ, ಹೊರಟೋಯ್ತು ಈಗ. ಆಮೇಲೆ ಉಳಿದಿದ್ದು ಯಾವುದೋ ರಾವಣನು ಅಂತ ರಾಮನು ಇಲ್ಲ ಈಗ. ರಾಮನು ಹೇಳಿದ ರಾವಣ ಇನ್ನೂ ಬಂದಿಲ್ಲ, ಗೊತ್ತಾಯ್ತು. ಕೊಲ್ಬೇಕಾದ್ರೆ ಇಬ್ಬರೂ ಇಲ್ಲ, ಗೊತ್ತಾಯ್ತು. ಇದು ಏನು ಅನ್ವಯ ಮಾಡ್ತೀರಿ ಹಾಗಿದ್ರೆ? ಅನ್ವಯ ಹಾಗೆ ಅದೆಲ್ಲಿರ್ಬೇಕೀಗ? ರಾಮನು ಅಂತ ಪದ ಯಾವನು ಕೇಳಿದನೋ ಅವನೇ ರಾವಣನ ಪದನೂ ಕೇಳಬೇಕು, ಅವನು ಕೊಂದನು ಅನ್ನೋ ಪದನೂ ಕೇಳಬೇಕು. ಅವಾಗೇನಾಗುತ್ತೆ? ಆಗ ಅರ್ಥ ಆಗುತ್ತೆ. ಬೇರೆ ಆದರೆ ಅರ್ಥನೇ ಆಗೋದಿಲ್ವಲ್ಲ. ಅರ್ಥ ಆಗುತ್ತಲ್ಲ, ಏನು ಮಾಡ್ತೀರಿ ಈಗ? ಮತ್ತು ಅವ್ರ ಪ್ರಕಾರ ಏನು ಅರ್ಥ ಆಗ್ಬಾರ್ದು. ಭಾರಿ ದಡ್ರನ್ನ ಏನಂತ ಅರ್ಥ ಇದ್ರೆ ಒಪ್ಕೊಂಡ್ಬಿಡ್ಬೋದು. ಯಾಕೆಂದರೆ ಅವ್ರ ಯಾವ್ದು ನೆನಪಿರೋದಿಲ್ಲ, ಆದ್ದರಿಂದ ಯೋಚನೆ ಭಾಳ ತಪ್ಪು. ಯೋಚನೆ ಮಾಡಬೇಕು. ಜ್ಞಾನಂ ಸ್ವರಸಭಂಗ್ಯ ಇವ ನಿತ್ಯ ಸಂತಾನ ವಿಷ್ಯತೆ. ಬೌದ್ಧ ಮುಂದೆ ಇದೆ, ಬೌದ್ಧಾಭ್ಯಾಮ್ ಅಪರ. ಅವರು ಅಪರ ಬೌದ್ಧರು ಅಂದ್ರೆ ಏನು? ಉಳಿದ ಇಬ್ಬರು ಬೌದ್ಧರು. ಈ ವೈಭಾಷಿಕರು ಸೌತರಂತೆ ಹೇಳ್ತಾರೆ, ಸರಿಯಲ್ಲ. ಇಷ್ಟತೆ ಅಯಮರ್ಥ. ಜ್ಞಾನಮೇವ ಆತ್ಮ, ಆತ್ಮ ಜ್ಞಾನ ಬೇರೆ ಅಲ್ಲ. ತಚ್ಚ ಜ್ಞಾನಂ ಸ್ವಭಾವೇನೈವ ಭಂಗುರಂ. ಜ್ಞಾನ ಎವ್ರಿ ಮೊಮೆಂಟ್ ಚೇಂಜ್ ಆಗುತ್ತೆ. ಅತಏವ ಕ್ಷಣಿಕಂ, ಅದು ಕ್ಷಣಿಕ. ತತ್ ಸಂತಾನಸ್ತು ನಿತ್ಯ. ಸಂತಾನ ಪ್ರವಾಹ ಇದೆಯಲ್ಲ, ಗಂಗಾ ಪ್ರವಾಹ ನಿತ್ಯ, ಆದರೆ ಭಾಗಶಃ ಅನಿತ್ಯ. ಕಾಲ ಪ್ರವಾಹ ನಿತ್ಯ, ಭಾಗಶಃ ಅನಿತ್ಯ. ಕೆಲವು ಕರೆಕ್ಟು, ಬಟ್ ಅದು ಕ್ಷಣಿಕ ಆಗಲಿಲ್ಲ. ಅದು ಹೋಗಿ ಪ್ರವಾಹ ಒಪ್ತಿಯ ಹೋಗಲಿ. ಈಗ ಅದು ನಿತ್ಯ, ಒಂದು ನಿತ್ಯ ತಗೊಂತೆ, ಅದು ಕ್ಷಣಿಕ ಅಂತ ಹೇಳಬಾರ್ದಲ್ಲ. ಕಣ್ಣಲ್ಲಿ ಕಾಣ್ತಾ ಇದೆ ಹರಿತಿರೋದು, ಆ ಕ್ಷಣದಲ್ಲಿ ಇರಬಾರ್ದಾಗಿದ್ರೆ. ಈಗ ಒಂದು ಪ್ರವಾಹ ಚೇಂಜ್ ಆಯ್ತು, ಓಪನ್, ಆಮೇಲೆ ಗಂಗೆ ಇರಬಾರ್ದು ನೆಕ್ಸ್ಟ್ ಮೊಮೆಂಟಲ್ಲಿ. ಇದೇನು ಏನರ್ಥ? ಕ್ಷಣಿಕ ಆಗಲಿಲ್ಲ ಅನ್ನೋದು. ಈಗ ಎಂದೋ ಒಂದು ಒಣಗಿ ಹೋಗುತ್ತೆ ಅಂತ ತಿಳ್ಕೊಂಬೋಣ, ಅದು ಕ್ಷಣಿಕ ಆಗಲಿಲ್ಲ ಆಗ, ಗೊತ್ತಾಯ್ತಾ? ಮತ್ತೆ ನೀರು ಬಂತು, ಹೊರಟೋಯ್ತಾರೆ. ನೀರು ಬಂದಮೇಲೆ ಇನ್ನೊಂದು ನದಿ ಆಗಲಿಲ್ಲ, ಮತ್ತೆ ಗಂಗಾ ಅಂತಲೇ ಕರೆಯೋದಲ್ಲ, ಬದಲಾಗಲೇ ಇಲ್ಲ. ಎಲ್ಲ ಒಪ್ಪಿಗೆ ಮಾಡಿ ಯಾವುದೂ ಒಪ್ಪೋದಿಲ್ಲ ಕೊನೆಗೆ. ಏನು ಒಪ್ಪಿದ್ರು ಕೂಡ ಅಪಾರ್ಟ್ ಫ್ರಮ್ ಶೂನ್ಯ ಏನು ಒಪ್ಪಾಗಿಲ್ಲ, ಅವರು ಶೂನ್ಯ ಆಗಲೇಬೇಕಲ್ಲ ಕೊನೆಗೆ. ತತ್ಸಂತಾನಸ್ತು ನಿತ್ಯ ತಸ್ಯ ಅನಾದಿ ವಾಸನಾವಶಾತ್ ಯೋ ವಿಷಯೋಪರಕ್ತಸ್ಯ ಉತ್ಪಾದಃ ಸಹ ಸಂಸಾರಃ ಭಾವನಾ ಪ್ರಕರ್ಷವಶೇನ ವಾಸನಾಯಾಮುತ್ಸನ್ನಾಯಾಂ ಯೋ ವಿಷಯೋಪಪ್ಲವಂ ವಿನಾ ಶುದ್ಧಶ್ಚೈವ ಉದಯಃ ಸ ಮೋಕ್ಷಃ ಇತ್ಯುಕ್ತಿ ಉಭಯ ಸಮಾನಂ. ಇಬ್ಬರದ್ದು ಕಾಮನ್ ಫ್ಯಾಕ್ಟರ್ ಏನು? ಈ ಭ್ರಮೆ ಇದೆ, ಭ್ರಮೆ ಹೋಗಿಬಿಡಬೇಕು, ಅದನ್ನೇ ಮೋಕ್ಷ ಅಂತ ಕರಿತೀವಿ ಅಂತ ಹೇಳ್ತಾರೆ. ಸೌತ್ರಾಂತಿಕಾಸ್ತು ಸಂಸಾರೇ ಸಾಕಾರತ್ವಂ ಮುಕ್ತೋ ನಿರಾಕಾರತ್ವ ಅಂತ ವಿಶೇಷ ಮಾಹುರಿ. ಅವರಲ್ಲಿ ಪರಸ್ಪರ ವ್ಯತ್ಯಾಸಗಳು, ಐಕ್ಯಮತ್ಯ ಇಲ್ಲ. ಏನಿದೆ ಹೇಳ್ತಾರೆ ಅವರು? ಸಂಸಾರದಲ್ಲಿ ಸೌತ್ರಾಂತಿಕ ಸಂಸಾರೇ ಸಾಕಾರತ್ವ, ಸಂಸಾರದಲ್ಲಿ ಸಾಕಾರತ್ವ, ಮುಕ್ತಿಯಲ್ಲಿ ನಿರಾಕಾರತ್ವ ಹೇಳ್ತಾರೆ. ಅಂದರೆ ಅವರವ್ರ ಕಣ್ಣೆ ಅವರೇ ಮಾಡ್ಕೊಂಡಾಗ ನಾವೇನು ಮಾಡಬೇಕಾಗಿಲ್ಲ. ಜಾಗ ಸುಮ್ಮನೆ ಅವರೇ ಹೊಡೆದಾಡ್ಕೊಳ್ತಾ ಇರ್ತಾರಲ್ಲ, ಅವರೇ ಬಿಟ್ಬಿಟ್ರೆ ಸಾಕು, ನಮಗೆ ಮಧ್ಯೆ ಪ್ರವೇಶ ಮಾಡಬೇಕಾಗಿಲ್ಲ. ತತ್ರಾಪಿ ಉಕ್ತಾನುಮಾ ರಿಪುಹು, ಅದು ಕೂಡ ರಿಪು ಅಂದ್ರೇನು? ಈ ಅನುಮಾನನೇ ಶತ್ರು ಅವರಿಗೆ. ಏನರ್ಥ? ಅನುಮಾನ ವಿರೋಧ ಬರುತ್ತೆ ಅಂತ ಅರ್ಥ. ಅನುಮಾನನೇ ಶತ್ರು, ಆಗಮ ಶತ್ರು. ಆಗಮ ಅಗೇನೆಸ್ಟ್, ಡಾಕ್ಯುಮೆಂಟಿಗೆ ಅಗೇನೆಸ್ಟ್ ಅಂತ ಹೇಳೋದಿಲ್ಲ. ಅಗೇನೆಸ್ಟ್ ಇದ್ರೆ ಶತ್ರು, ಅದಕ್ಕೆ ಶತ್ರು. ಹೌದೌದು. ಅವ್ರೇನು ಹೇಳಿದರು? ವಿಶಿಷ್ಟಾದ್ವೈತದಲ್ಲಿ ಇಲ್ಲಿ ತಾರತಮ್ಯ ಇದೆ, ಮುಕ್ತಿಯಲ್ಲಿಲ್ಲ ಅಂತ ಹೇಳಿದ್ರು. ಇವ್ರು ಇಲ್ಲಿ ಆಕಾರ ಇದೆ, ಮುಕ್ತಿಯಲ್ಲಿಲ್ಲ ಅಂತ ಹೇಳಿಬಿಟ್ರು. ಅರ್ಥ ಆಯ್ತಾ? ಅಂದರೆ ಯಾವುದೋ ಒಂದು ಅದಕ್ಕೆ ಆಧಾರಗಳೇ ಇಲ್ಲ. ಒಂದು ಆಧಾರ ಇದ್ದರೆ ಏನಾರು ಹೇಳಿ ಒಪ್ಪೋಣ, ಇಲ್ಲೇ ಇಲ್ಲ, ಆಧಾರ ಇಲ್ಲ. ಮೋಕ್ಷೋನ ಶುದ್ಧ ವಿಜ್ಞಾನ ಸಂತಾನಿ ಕಾಲಗತ್ವತಃ ಪ್ರತಿಪನ್ನೋ ಯಥೇತ್ಯೇತದನುಮಾನಂ ತದುತ್ತರಂ. ಮೋಕ್ಷ ಅನ್ನೋದು ಶುದ್ಧ ವಿಜ್ಞಾನಕ್ಕೆ ಕಾರಣ ಕೊಡೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಕಾಲ. ಇವತ್ತು ಕಾಲ ಇದೆ, ಮುಂದೂ ಕಾಲ ಇರುತ್ತೆ. ಸಂಸಾರದಲ್ಲೂ ಕಾಲ ಇದೆ, ಮುಕ್ತಿಯಲ್ಲೂ ಕಾಲ ಇದೆ. ಈ ಕಾಲಕ್ಕೂ ಆ ಕಾಲಕ್ಕೂ ಪರಸ್ಪರ ಸಂಬಂಧ ಇದೆ. ಅದ್ಮೇಲೆ ಈ ಕಾಲದಲ್ಲಿ ಏನಿದೆಯೋ ಆಮೇಲೆ ಕೂಡ ಏನಿರಬೇಕು?
ಅದು ಅದೇ ಇರಬೇಕು. ಇಲ್ಲಿ ಸಾಕಾರ ಅಲ್ಲೂ ಸಾಕಾರನೇ, ಅಥವಾ ಇಲ್ಲೂ ನಿರಾಕಾರನೇ. ಇಲ್ಲಿ ನಿರಾಕಾರ ಅಂತ ಹೇಳಕ್ಕೆ ಬರೋದಿಲ್ಲ. ಯಾತಕ್ಕೆ? ಪ್ರತ್ಯಕ್ಷ ವಿರೋಧ. ಅದಕ್ಕೇನು ಮಾಡಿಬಿಟ್ಟು ಅದು ಗೊತ್ತಿಲ್ಲ, ಅದು ಬುದ್ಧಿ ಬರುತ್ತೆ ಅಂತ ಹೇಳಿ ಕೆಲವರು ನಾಳೆ ಸಿಗುತ್ತೆ ಅಂತಾರಲ್ಲ, ಹಾಗೆ ಬರಿಗೂ ಸಿಗೋದೇ ಇಲ್ಲ. ನಾಳೆ 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 ಅಂತ ಬಾಳ್ಬೇಡ ಮಾಡ್ತಾ ಇವ್ರ ಮುಕ್ತಿಯೆಲ್ಲ ನಾಳೆ ಇದ್ದಾಗೆ, ಬರೀ ಕೆಲಸಕ್ಕೆ ಬರೋದೇ ಇಲ್ಲ. ಮೋಕ್ಷೋನ ಶುದ್ಧ ವಿಜ್ಞಾನ ಸಂತಾನಿ ಕಾಲಗತ್ವತಃ ಪ್ರತಿಪನ್ನು ಅದು ಶತ್ರು ಅಂತ ಹೇಳಿದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಅನುಮಾನಾನಿ ಸರ್ವಾಣಿ ಪ್ರತಿಸಾಧನ ಯೋಗತಃ ನಿಷಿದ್ಧಾನಿ ಉಕ್ತಭಂಗೈವ. ಎಷ್ಟೇ ಅನುಮಾನ ಬೇಕಾದ್ರೂ ಕೊಡು, ಅವಕ್ಕೆಲ್ಲ ಕಾಮನ್ ಏನು ಅಂತ ಕೇಳಿದರೆ ನಾವು ಪ್ರತ್ಯನುಮಾನ ಕೊಟ್ಟೇ ಕೊಡ್ತೀವಿ. ಪ್ರತ್ಯನುಮಾನ ನೀವು ಯಾವಾಗ ಉತ್ತರ ಕೊಡಬೇಕು ಅಂದರೆ ಆಗಮ ಕೊಟ್ಟರೆ ಆಗಮ ಓಪನ್ ನೀವು, ಆದ್ದರಿಂದ ಹಾಗೆ ಉಳ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ಅವ್ರೇನು ಹೇಳಿದ 10 ಗಂಟೆ ಬಸ್ ಹೋಗ್ತೀವಿ ನಂದ, 12 ಗಂಟೆಗೆ ಅಂತ ಅವನಂದ, ಏನೋ ಒಂದು 3 ಗಂಟೆಗೆ ಅಂತ ಹೇಳಿದ. ಪರಸ್ಪರ ಅವರೇ ವಿರೋಧ ಮಾಡ್ಕೊತಿರ್ತಾರೆ. ಒಬ್ಬರು ಟೈಮ್ ಟೇಬಲ್ ತೋರಿಸ್ದ, ಮುಗಿತಾನೆ ಅವ್ನು ಕರೆಕ್ಟ್. ಅವನು ಯಾಕೆ ಅವನು ಆಧಾರ ಇದೆ ಅವ್ನು ಹೇಳೋದಕ್ಕೆ. ಬಸ್ ಬರಲ್ಲ, ಇವನು ತಪ್ಪಲ್ಲ, ಟೈಮ್ ಟೇಬಲ್ ಪ್ರಕಾರ ಇದೆ. ಆಯಿತಾ? ಸುಮ್ಮನೆ ಹೇಳ್ತಾರೆ ನಾನೊಂದು ಜಾಸ್ತಿ ಹೇಳ್ತೀನಿ ಅಂತೇಳಿ, ಅದು ಉಪಯೋಗ ಇಲ್ಲ. ಉಕ್ತಭಂಗ್ಯೈವ ಪ್ರತಿಸಾಧನ ಸಂಬಂಧೇನ ಶ್ರುತಿ ವಿರುದ್ಧತ್ವೇನ ಕಾಲಾತ್ಯಯಾಪದಿಷ್ಟಾನಿ ಚೇತಿ ಪ್ರತಿ ಕಾಲಾತ್ಯಯಾಪದಿಷ್ಟೇ ಪ್ರತಿಜ್ಞಾ ವಿರೋಧ. ನೀರು ಬಿಸಿ ಇದೆ, ಅಗ್ನಿ ತಣ್ಣಗಿದೆ ಹೇಳಿದಾಗ ಹಾಗೆ. ಸಾಂಖ್ಯ ನೈಯಾಯಿಕ ಅಲ್ಲಿ ಮುಗೀತು, ಬೌದ್ಧರ ಖಂಡನೆ ಮುಗೀತು. ಬೌದ್ಧರ ಮೋಕ್ಷದ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ಸರಿಯಲ್ಲ. ಬೌದ್ಧರಿಗೆ ಕೆಲವು ಇವರಿಗೆ ಅನ್ವಯ ಹತ್ರ ಆಯಿತು ಮಾಯಾವಾದಕ್ಕೆ, ಕೆಲವು ವಿಶಿಷ್ಟಾದ್ವಕ್ಕೆ ಹತ್ರ ಆಯಿತು. ಒಟ್ಟು ನಮಗೆ ಹತ್ರ ಆಗಲೇ ಇಲ್ಲ. ಅದರಿಂದಾಗಿಯೇ ಪೂರ್ತಿ ಟೋಟಲಿ ರಿಜೆಕ್ಟ್ ಆಯಿತು. ಸಾಂಖ್ಯನೈಯಾಯಿಕಾದ್ಯಾಶ್ಚ ಪ್ರಾಹುರ್ಮೋಕ್ಷಂಚ ನಿಸ್ಸುಖಂ. ಸಾಂಖ್ಯನಯ ಮೋಕ್ಷದಲ್ಲಿ ಸುಖನೇ ಇಲ್ಲ, ಅವರು ಯಥಾ ಪ್ರಕಾರ ಸುಖ ಇಲ್ಲ, ಎರಡೂ ಇಲ್ಲ, ಸುಖ ಇಲ್ಲ. ಇಚ್ಛಾದ್ವೇಷ ಪ್ರಯತ್ನಾದೇರಪಿ ಸರ್ವಾತ್ಮನಾಲಯಂ ತತ್ರಾಹು. ಅವ್ರು ನಾಳೆ ದಿವಸ ಅವರಿಬ್ಬರು ಏನು ಹೇಳ್ತಾರೆ, ಯಾಕೆ ತಪ್ಪು ಅಂತ ಹೇಳ್ತಾರೆ. ಈ ಬುಡು ತಪ್ಪುಗಳೆಲ್ಲ ಬಿಟ್ಟುಬಿಟ್ಟು ಇಷ್ಟೇ ನೋಡಿದ್ರೆ ಅವ್ರು ಮತ್ತೆ ಸರಿ ಇಲ್ಲ ಅಂತ ಅರ್ಥ. ಬರೀ ಕಾನ್ಸೆಪ್ಟ್ ಮೋಕ್ಷ ಅಷ್ಟೇ ತೊಗೊಂಡ್ರು ಕೂಡ ಅವ್ರು ಮತ್ತೆ ಸರಿಯಿಲ್ಲ. ಕಾನ್ಸೆಪ್ಟ್ ಪ್ರಮಾಣ ಅಷ್ಟೇ ತೊಗೊಂಡ್ರು ಸರಿಯಲ್ಲ, ಪ್ರತ್ಯಕ್ಷ ಅಷ್ಟೇ ತೊಗೊಂಡ್ರು ಸರಿಯಲ್ಲ. ಪ್ರತಿ ಇದರಲ್ಲೂ ಏನಿದೆ ಅವರಲ್ಲಿ ಸಾಧನೆ ಮಾರ್ಗ, ಅದು ಸರಿಯಿಲ್ಲ. ಗೊತ್ತಾ? ಇದೊಂದೇ ಸರಿ ಇಲ್ಲ ಅಲ್ಲ, ಆಯಾ ಭಾಗ ಅಲ್ಲಲ್ಲಿ ಖಂಡನೆ ಮಾಡಿರೋದ್ರಿಂದ ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತದ? ವಿಜೇಂದ್ರ ಸ್ವಾಮಿಗಳು ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನ ಅಂತ ಬರ್ತಿದ್ದಾರೆ. ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನ ಪ್ರಿಂಟ್ ಆಗಿದೆ. ಅದು ಹೆಸರು ಕೇಳಿತ್ತು, ಪುಸ್ತಕ ಸಿಕ್ಕು, ಪ್ರಿಂಟು ಆಗಿಬಿಟ್ಟಿದೆ. ಅದರ ಪ್ರತಿ ಸಿದ್ಧಾಂತ ಕೂಡ ಅವರು ಹೇಳಿಬಿಟ್ಟು ಏನು ತಪ್ಪು ಅಂತ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಈ ಬೇಸಿಸ್ ಮೇಲೆ ಆ ಪುಸ್ತಕ ಓದ್ಬಿಟ್ಟು ಇವೆಲ್ಲ ಓದಿ ಅದನ್ನು ಓದಬೇಕು, ಎಲ್ಲ ಒಟ್ಟಿಗೆ ಕ್ರೋಢೀಕರಿಸ್ಬಿಡ್ತಾರೆ. ಗೊತ್ತಾಯ್ತಾ? ಅದು ಭಾಳ ವಿಶೇಷ ಅಂಶಗಳು. ಅದು ಒಟ್ಟು ಎಲ್ಲ ಸಿದ್ಧಾಂತ ವಿವೇಚನೆ ಮಾಡೋದು ಒಂದೇ, ಸಮಯಪಾದ ಅರ್ಥ ಮಾಡ್ಕೊಳ್ಳೋದು ಒಂದೇ. ಸಮಯಪಾದದ ಫುಲ್ ಡಿಟೇಲ್ ಕಾನ್ಸೆಪ್ಟ್. ಯಾರು ನಾವು ಮಾಡಿಲ್ಲ, ಮಂತ್ರಾಲಯ ಮಠದಿಂದ ಹಾಕಿ. ಯಾರು ಯಾರು ನಮ್ಮ ಧರ್ಮದಲ್ಲಿ ಯಾರು ಹೇಳೇ ಇಲ್ಲ, ಬೇರೆಯವರು ಒಪ್ಕೊಡ್ತಾರೆ. ಕ್ರಿಶ್ಚಿಯನ್ಸು ಇವರು ಹೋಗ್ತಾರೆ ಅಂಧರ್ ತಮಸ್ಸೆನ. ಈ ವೈದಿಕ ದರ್ಶನಗಳಲ್ಲಿ ನಾವು ಒಂದೇ ಓದ್ಬೇಕು.